ಇವತ್ತು ಬಂದಿರೋದು ಹಾಸನ ಡಿಸ್ಟಿಕ್ 24 ಕಿಲೋಮೀಟರ್ ಅಂತರದಲ್ಲಿರುವ ಕೋನಾಪುರ ದೇವಾಲಯಕ್ಕೆ. ಇದು ಹೇಮಾವತಿ ಅಂದರೆ ಗೊರೂರು ಡ್ಯಾಮ್ ಬ್ಯಾಕ್ ವಾಟರ್ ಪಕ್ಕ ಇರುವಂಥ ದೇವಾಲಯ. ಇಲ್ಲಿ ಹೇಮಾವತಿ ನದಿ ಇದೆ. ಈಗ ಒಳೆ ನೀರು ತುಂಬ ಜಾಸ್ತಿ ಆಗಿರೋದ್ರಿಂದ ಸದ್ಯ ಹೆಂಗೋ ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು. ತುಂಬ ಪ್ರವಾಸಿಗರು ಬರ್ತಾ ಇರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವೇನೇ ಎಷ್ಟು ವಿಶಾಲವಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಹೇಮಾವತಿ ನದಿ, ಗೊರೂರು ಡ್ಯಾಮ್ ಬ್ಯಾಕ್ ವಾಟರ್. ಇಲ್ಲಿರೋಂಥ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಹೇಮಾವತಿ ನದಿ. ಇಲ್ಲಿಂದ ಒಂದು 200 ಮೀಟ್ರ್ ಡಿಸ್ಟೆನ್ಸಲ್ಲಿರೋದೆ ಗೊರೂರು ಡ್ಯಾಮ್. ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಕಾಣಿಸ್ತಾ ಇಲ್ಲ, ಆದರೆ ಏನೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ಅಲ್ಲಿ ತನಕ ಝೂಮ್ ಆಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್. ಕೋನಾಪುರ ದೇವಾಲಯಕ್ಕೆ ದಯವಿಟ್ಟು ಕ್ಷಮಿಸಿ, ಯಾಕೆಂದರೆ ದೇವಸ್ಥಾನದ ಬಾಗಿಲು ಮುಚ್ಚಿದ್ದಾರೆ. ಯಾಕೆಂದರೆ ಹಂಗೆ ನೋಡಂಗೆ ಹೋಗ್ಬೇಕು. ಈಗ ನಾನು ಏನು ನಿಂತಿದ್ದೀನಿ ಹಿಂದೆ ಹೇಮಾವತಿ ನದಿ ಇರೋದ್ರಿಂದ ಗೊರೂರು ಡ್ಯಾಮ್ ಬಂದಿತ್ತು. ಫಸ್ಟ್ ದೇವಸ್ಥಾನ ನೋಡ್ಕೊಂಡು ಹೇಗಿದೆ ಅಂತ. ನಾ ಹಿಂದೆ ತೋರಿಸ್ತಾ ಇರೋದೆ ಗೊರೂರು ಡ್ಯಾಮ್ ಬ್ಯಾಕ್ ವಾಟರ್. ಏನೋ ಫುಲ್ ಹಿಂಗಾಯ್ತಲ್ಲ ಇಲ್ಲಿ, ಸೂಪರ್ ಆಗೈತೆ ಮಾತ್ರ. ಆದರೆ ಇಳಿಯೋ ಸ್ವಲ್ಪ ಕಷ್ಟ. ನಾವೇನಾದ್ರು ಇರ್ತವೆ ಸ್ವಲ್ಪ ನಡೀರೋ ನಡೀರೋ ಬೇಗ ಬೇಗ. ಏ ಕಪ್ರ ಜೋಳಕತ್ ನಡೀರೋ. ಇಷ್ಟೇ ಇರೋದು. ಇಷ್ಟೇನಾ? ಬರ ಜಾಗ ಇದ್ರೆ ಹೋಗಿದ್ರೆ ಬೇಡ, ವಾಪಸ್ ಬಂದ್ಬಿಡಿ. ಜಾಗ ಕಳಿಸ್ತದ ಇಲ್ಲಿ ಬರತ್ತೋ ಲೋ, ಬೇಡ ಇಂದ ಬಾ. ಎತ್ತು ಬೇಡ ಬಿಡು. ಬನ್ರಪ್ಪ ಬೇಡ. ಕಡಿಕೆ ನಮ್ಮ ಜನ ಒಂದೇಳಕ್ಕೆ ಇಷ್ಟಪಡ್ತೀನಿ, ಯಾವ ಜಾಗ ಗೊತ್ತಿರಲ್ಲ ಆ ಜಾಗನ ಹುಡ್ಕೋದ್ರಲ್ಲಿ ನಮ್ಮ ಜನ ಫಸ್ಟ್ ಬರ್ತಾರೆ. ಇಲ್ಲಿ ಏನು ಜಾಗ ಇದೆ ಅನ್ನೋದೇ ಗೊತ್ತಿಲ್ಲ, ಆದ್ರೂ ನೋಡಿ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದವ್ರೆ ಇಲ್ಲಿ ಜಾಗ ಮಾಡ್ಕೊಂಡು. ಅದಕ್ಕೆ ಹೇಳೋದು ನಮ್ಮ ಕರ್ನಾಟಕ ಬೆಸ್ಟು ಅಂತ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಈಗ ದೇವಸ್ಥಾನ ತೋರಿಸ್ತದೆ ಅಲ್ವಾ, ಅಲ್ಲಿಂದ ಇಳಿದು ಈ ಕಡೆ ಬಂದರೆ, ಅಂದರೆ ಸ್ವಲ್ಪ ಕಾಡೊಳಗೆ ಬರಬೇಕಾಗುತ್ತೆ. ಆ ದೇವಸ್ಥಾನದಿಂದ ಕಾಡೊಳಗೆ ಈ ಕಡೆ ಬಂದು ಹೆಂಗೋ ಸದ್ಯ ರೋಡ್ ಮಾಡಿದಾರಲ್ವ,
ಈಗ ದೇವಸ್ಥಾನದ ಏನೋ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದೆ. ಅಲ್ಲಿಂದ ಬಂದು ಕೆಳಗಡೆ ಯಾರೋ ಒಂದಿಬ್ಬರು ಹತ್ತು ಹೋಗ್ತಾಯಿದ್ರು. ಅವಾಗ ಕೇಳಿದೆ, ಹೌದು ಸರ್ ಸ್ವಲ್ಪ ಚಿಕ್ಕದಾಗಿ ರೋಡ್ ಥರ ಮಾಡಿದ್ದಾರೆ ಅಂದರು. ಸೊ ನಾನು ಕೂಡ ಇಳಿದು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಆದರೆ ಸ್ವಲ್ಪ ಹುಷಾರಾಗಿ ಬನ್ನಿ, ಏಕೆಂದರೆ ಮುಂದೆ ಏನಿದೆ ಅಂತ ನೀವೇ ನೋಡಿ. ಅವಾಗ ಹೇಳ್ತೀರಾ ಜಾಗ ತುಂಬ ಡೇಂಜರು, ಇಲ್ಲ ಬರ್ಬೋದು ಅಂತ. ನೋಡಿ ಹೇಗಿದೆ ಪ್ಲೇಸು. ಏನಾದರೂ ಬಿದ್ದರೆ ಒಳಗಡೆ ಡೈರೆಕ್ಟಾಗಿ ಹೋಗ್ತಾ ಇರೋದೆ ಗೊರೂರು ಡ್ಯಾಮ್ ಕಡೆ. ಅದಕ್ಕೆ ಹೇಳಿದ್ದು ಈ ಕಡೆ ಬರೋ ಪ್ರಯತ್ನ ಯಾರು ಮಾಡಬೇಡಿ ಅಂತ. ನನ್ನ ಜೊತೆ ಸ್ಪೆಷಲಾಗಿ ಬಂದಿರೋದು ಭರತ್, ಸಾಗರ್ ಮತ್ತು ವಸಂತ್ ಅವರು ಕೂಡ ನನ್ನ ಜೊತೆ ರೈಡ್ ಬಂದ್ಬಿಟ್ಟಿದ್ದಾರೆ. ಅಂದರೆ ಪ್ಲೇಸ್ ನೋಡ್ಬೇಕಂದ್ರು ಗೊರೂರು, ಅದಕ್ಕೆ ಕರ್ಕೊಬಂದಿದ್ದೀನಿ. ಯಾರೇ ಫೋಟೋ ತೊಗೋಬೇಕಾದ್ರೂ ಹುಷಾರಾಗಿ ತಗೊಳ್ಳಿ, ಯಾಕಂದರೆ ಜಾಸ್ತಿ ಹತ್ರ ಹೋಗಬೇಡಿ. ಆಯ್ತಪ್ಪ ಬರೋ. ಫ್ರೆಂಡ್ ಕ್ಯಾಮ್ರಾ ಇರೋದು ಕಲ್ಲಿದೆ ನೋಡಿ ಬನ್ನಿ, ಹುಷಾರು. ಹಾಂ ಬನ್ರೋ. ಊರಲ್ಲೇ ಕೂಡ ಬರೀ ನೀನು ಒಬ್ಬರು ಹಿಡ್ಕೋ ಸುಮ್ಮನೆ ಯಾಕಪ್ಪ ಲೇಟು ಸುಮ್ಮನೆ ಕೊಟ್ಬಿಟ್ಟು ಬರಮ್ಮ ನೀನು. ಹಲೋ ಕ್ಯಾಮ್ರಾ ತುಂಬ ಅವನೇ ಸಂಜೆ ಆಗುತ್ತೆ ಒಟ್ಟಲ್ಲಿ ನೋಡು ಅದು ಯಾಕಂತಿ ನೋಡು ಬರ್ಬೋದು ಅಲ್ಲೂ ನೀ ಯಾಕಂತಿ ಅದು ಯಾಕೆ ಬಂದ್ಬಿಡು. ನಮ್ಮ ವಿಡಿಯೋ ಮಾಡೋ ಅಂತ ನಿಂತ್ಕೊಂಡು ಕಾಲು ಇತ್ತಿನ ಹೋಗ್ಬೇಕಾದ್ರೆ ಏನು ಚುಚ್ಚಿನ ಕಲ್ಗಳು ಇದ್ದಾವೆ. ಅಂತೂ ದೇವಾಲಯದ ಟ್ರಿಪ್ಪು ಮುಗೀತು. ಈಗ ವಾಪಸ್ ಹೊರಡುವ ಸಮಯ. ಅಯ್ಯ ಏನಿಲ್ಲ, ಇದು ಕಲ್ಲೆಲ್ಲ ಇಷ್ಟು ಅಂತಾರೆ ಕಾಲು ಒತ್ತುತ್ತಾವೆ.